ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದ 26ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ನಾಲ್ಕನೇ ಹಿಜ್ರಿಯ ಘಟನೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಸಹಾಬಿ ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಕೆಲವು ಶತ್ರುಗಳು ಬಂದಿ ಮಾಡಿ ಕುರೈಶಿಯರಲ್ಲಿ ಮಾರಿಬಿಟ್ಟರು. ಕುರೈಶಿಯರು ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಹಾರಿಸ್ ಬಿನ್ ಆಮಿರಿನ ಮನೆಯಲ್ಲಿ ಹಲವಾರು ದಿನಗಳವರೆಗೆ ಆಹಾರ ನೀಡದೆ ಹಸಿವಿನಿಂದ ಚಿತ್ರಹಿಂಸೆ ನೀಡಿದರು. ಹೀಗೆ ಸಾಕಷ್ಟು ಕಾಲ ಕಳೆದ ನಂತರ ಒಂದು ದಿನದ ಮಾತು, ಹಾರಿಸಿನ ಮಗ ಆಟ ಆಡುತ್ತಾ ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರ ನಿಖರ ಬಂದನು. ಆ ಸಮಯದಲ್ಲಿ ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಕತ್ತರಿಯಿಂದ ತನ್ನ ಕೂದಲುಗಳನ್ನು ಕತ್ತರಿಸುತ್ತಿದ್ದರು. ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಆ ಹುಡುಗನನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡರು ಹಾಗೂ ಕತ್ತರಿಯನ್ನು ದೂರ ನೆಲದ ಮೇಲಿಟ್ಟರು. ಇದೇ ಸಂದರ್ಭದಲ್ಲಿ ಹಾರಿಸಿನ ಹೆಂಡತಿ ತನ್ನ ಮಗುವನ್ನು ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರ ಬಳಿ ನೋಡಿ ಭಯದಿಂದ ಕಿರ್ಚಾಡಿದಳು. ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳಿದರು, ಹೆದರಬೇಡ, ನಾನು ನಿನ್ನ ಮಗುವನ್ನು ಕೊಂದು ಬಿಡುವೆನೆಂದು ಭಾವಿಸಿಕೊಂಡೆಯಾ? ದ್ರೋಹ ಮಾಡುವುದು, ಕೀಳತನ ಮಾಡುವುದು ಇದು ಮುಸಲ್ಮಾನರ ಕಾರ್ಯವಲ್ಲ. ಕೆಲವು ದಿನಗಳ ನಂತರ ಕುರೇಶಿಯರು ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಪ್ರತಿರೂಪದಿಂದ ಹಿಂಸೆ ನೀಡಿ ಸಾಕಾದಾಗ ಅವರಿಗೆ ನೇಣಿಗೇರಿಸಲು ನಿಲ್ಲಿಸಿ ಹೇಳಿದರು, ಇನ್ನೂ ಸಮಯವಿದೆ ಖಬೀಬ್, ನೀನು ಇಸ್ಲಾಮನ್ನು ಬಿಟ್ಟಿಬಿಡು, ನಾವು ನಿನಗೆ ಕ್ಷಮಿಸಿ ಜೀವಂತವಾಗಿರಲು ಅವಕಾಶ ನೀಡುತ್ತೇವೆ. ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳಿದರು, ನಾನು ಇಸ್ಲಾಮನ್ನು ತೊರೆದು ಬಿಟ್ಟರೆ ಜೀವನವನ್ನು ಉಳಿಸಿಕೊಳ್ಳುವ ಪ್ರಯೋಜನವೇನು? ಇಸ್ಲಾಂ ಇಲ್ಲದ ಜೀವನ ಯಾರಿಗೆ ಬೇಕಾಗಿದೆ? ಇದನ್ನು ಕೇಳಿ ಕುರೈಶಿಯರು ಹೇಳಿದರು, ಸರಿ, ಯಾವುದಾದರೂ ಅಂತಿಮ ಇಚ್ಛೆ ಇದ್ದರೆ ಹೇಳು. ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳಿದರು, ಕೇವಲ 2 ರಕಾತ್ ನಮಾಜ್ ನಿರ್ವಹಿಸಲು ಇಷ್ಟಪಡುವೆನು. ಕುರೈಶಿಯರು ಅವರನ್ನು ಅನುಮತಿಸಿದರು. ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ವಜೂ ಮಾಡಿ ಸಂಪೂರ್ಣ ಶ್ರದ್ಧೆಯಿಂದ ಮನದಿಂದ 2 ರಕಾತ್ ನಮಾಜ್ ನಿರ್ವಹಿಸಿದರು. ನಮಾಜನ್ನು ಮುಗಿಸಿ ಹೇಳಿದರು, ನಾನು ಇನ್ನಷ್ಟು ಸಮಯ ನಮಾಜಿನಲ್ಲೇ ಕಳೆಯಲು ಇಷ್ಟಪಡುತ್ತಿದ್ದೆ, ಆದರೆ ನೀವು ಸಾವಿನ ಭಯದಿಂದ ನಮಾಜ್ ಮುಗಿಸುತ್ತಿಲ್ಲ ಎನ್ನುವಿರಿ ಎಂದು ನಾನು ನಮಾಜನ್ನು ಸಂಕ್ಷಿಪ್ತಗೊಳಿಸಿದೆ. ಈಗ ಕುರೈಶಿಯರು ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ನೇಣಿಗೇರಿಸಿದರು ಹಾಗೂ ಎಲ್ಲ ಕಡೆಯಿಂದ ಅವರಿಗೆ ಈಟಿಗಳಿಂದ ಹೊಡೆಯಲು ಪ್ರಾರಂಭಿಸಿದರು. ಒಂದು ಕಲ್ಲು ಹೃದಯವ ದುಷ್ಟ ಕುರೈಶಿ ಈಟಿಯನ್ನು ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರ ಹೃದಯಕ್ಕೆ ಚುಚ್ಚಿ ಕೇಳಿದನು, ಹೇಳು, ಈಗ ನೀನು ಈ ಪರಿಸ್ಥಿತಿಯಲ್ಲಿ ಪರದಾಡುತ್ತಾ ನಿನ್ನ ಜಾಗದಲ್ಲಿ ನಿನಗೆ ಈ ಪರಿಸ್ಥಿತಿಗೆ ತಂದ ಆ ಮುಹಮ್ಮದ್ ಇರಬೇಕೆಂದು ಇಷ್ಟಪಡುತ್ತೀಯಾ, ಹೌದಲ್ಲವೇ? ಇದನ್ನು ಕೇಳಿ ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಅಂತಹ ಪರಿಸ್ಥಿತಿಯಲ್ಲೂ ಪರದಾಡುತ್ತಾ ಉತ್ತರ ನೀಡಿದರು, ನನ್ನ ಅಲ್ಲಾಹನಿಗೆ ಉತ್ತಮವಾಗಿ ತಿಳಿದಿದೆ, ನಾನು ನನ್ನ ಪ್ರಾಣ ರಕ್ಷಿಸಿಕೊಳ್ಳಲು ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಒಂದು ಮುಳ್ಳು ಚುಚ್ಚುವುದು ಸಹ ಇಷ್ಟಪಡುವುದಿಲ್ಲ. ಇದನ್ನು ಹೇಳಿ ಆ ಮಹಾತ್ಮರು ಅಲ್ಲಾಹನ ಸಂದೇಶವಾಹಕರ ನಿಜವಾದ ಪ್ರೇಮಿ ನೇಣಿನಲ್ಲೇ ತನ್ನ ಪ್ರಾಣ ಬಿಟ್ಟರು. ನೇಣಿಗೇರಿಸುವ ಮುನ್ನ ಹಜರತ್ ಖಬೀಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಕೆಲವು ಕವಿತೆಗಳನ್ನು ಹೇಳಿದ್ದರು. ಅವುಗಳಲ್ಲಿ ಕೊನೆಯ 2 ಕವಿತೆಗಳ ಅನುವಾದ ಇದಾಗಿದೆ. ಅಲ್ಲಾಹನ ಮೇಲಾಣೆ, ಇಸ್ಲಾಮಿಗಾಗಿ ನಾನು ನನ್ನ ಪ್ರಾಣವನ್ನು ನೀಡುತ್ತಾ ಅಲ್ಲಾಹನ ಮಾರ್ಗದಲ್ಲಿ ನಾನು ಯಾವ ಕಡೆ ಬೀಳುವೆನೋ ಅಥವಾ ಹೇಗೆ ಪ್ರಾಣ ಕೊಡುವೆನೆಂದು ನಾನು ಚಿಂತಿಸುವುದಿಲ್ಲ. ಅಲ್ಲಾಹನು ಬಯಸಿದರೆ ಅವನು ನನ್ನ ಮಾಂಸದ ಒಂದೊಂದು ತುಂಡನ್ನು ಸಹ ಆಶೀರ್ವದಿಸಬಹುದು. ನೋಡಿ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಹಾಬಗಳು ಇಸ್ಲಾಮಿನಿಂದ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಯಾವ ಮಟ್ಟಕ್ಕೆ ಪ್ರೀತಿಸುತ್ತಿದ್ದರು. ಹೀಗಾಗಿ ಅವರಿಗೆ ಅಲ್ಲಾಹನ ಕಡೆಯಿಂದ ಬಿರುದು ನೀಡಲಾಯಿತು, ಸುವಾರ್ತೆ ನೀಡಲಾಯಿತು. ರದಿಯಲ್ಲಾಹು ಅನ್ಹುಂ ವರದು ಅನ್, ಅಲ್ಲಾಹನು ಅವರಿಂದ ಸಂತೋಷವಾದ ಹಾಗೂ ಅವರು ಅಲ್ಲಾಹನಿಂದ ಸಂತೋಷವಾದರು. ಒಂದು ಕಡೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಇಂತಹ ಪ್ರೇಮಿಗಳು, ಇನ್ನೊಂದು ಕಡೆ ಕೇವಲ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯನ್ನು ಹೇಳಿಕೊಳ್ಳುವ ನಮ್ಮಂಥ ಮುಟ್ಟಾಳರು. ಕಯಾಮತಿನ ದಿನ ನಾವು ಈ ಸಹಾಬಗಳ ಮುಂದೆ ನಿಲ್ಲಬೇಕಾಗಿದೆ. ಅವರು ತನ್ನ ಪ್ರಾಣವನ್ನೇ ನಗಾಡುತ್ತಾ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅರ್ಪಣೆ ಮಾಡಿಬಿಟ್ಟರು.
ಹಾಗೂ ನಮ್ಮಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ಗಳ ಪಾಲನೆಯೇ ಆಗುತ್ತಿಲ್ಲ. ಇದು ನಮ್ಮ ಪ್ರೀತಿ, ಇದು ನಮ್ಮ ಶ್ರದ್ಧೆ, ಇದು ನಮ್ಮ ಭಕ್ತಿ. ನಮ್ಮಲ್ಲಿ ಇಂದು ಎಷ್ಟು ಜನರು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಹಾ ಸುನ್ನತ್ ಆದ ಗಡ್ಡವನ್ನು ಕೇವಲ ಸಮಾಜದ ಜೊತೆ ನಡೆಯಬೇಕು, ಕೆಲವು ಮುಟ್ಟಾಳರಿಗೆ ಸುಂದರವಾಗಿ ಕಾಣಬೇಕೆಂದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಮಹಾ ಸುನ್ನತನ್ನು ಮೋರಿಗಳಲ್ಲಿ, ಬಾತ್ರೂಮ್ಸ್ಗಳಲ್ಲಿ ಅಥವಾ ಕಟಿಂಗ್ ಶಾಪ್ನಲ್ಲಿ ಜನರ ಪಾದಗಳಲ್ಲಿ ಬಿಸಾಡಿ ಬರುತ್ತಾರೆ. ಇದು ನಮ್ಮ ಪ್ರೀತಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ. ವಾಸ್ತವಿಕವಾಗಿ ಗಡ್ಡ ಗಂಡಸಿನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಗಂಡಸರ ಗಂಡಸ್ತನವನ್ನು ತೋರುವ ಒಂದು ಚಿಹ್ನೆಯಾಗಿದೆ. ಆದರೆ ನಾವು ನಾಯಿ ನರಿಗಳ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಶತ್ರುಗಳಾದ ಯಹೂದಿ ಹಂದಿಗಳ ಕಲ್ಚರನ್ನು ಫಾಲೋ ಮಾಡುವವರು. ಅವರ ಮುಖದಂತೆ ನಮ್ಮ ಮುಖವನ್ನು ನಾವು ಇಟ್ಟುಕೊಳ್ಳುವರು, ಅವರ ಬಟ್ಟೆಯಂತೆ ನಾವು ಬಟ್ಟೆ ಧರಿಸುವವರು. ಪ್ರತಿ ಒಂದು ಕಲ್ಚರ್ ನಮ್ಮಲ್ಲಿ ಬರುತ್ತಿರುವುದು ಅಲ್ಲಾಹನ ಶತ್ರುಗಳಾದ ಆ ಯಹೂದಿಗಳ ಕಲ್ಚರ್. ಈ ಹೆಂಗಸರಂತೆ ಕಾಣುವ, ಪ್ರಾಣಿಗಳಂತೆ ಕಾಣುವ, ಗಡ್ಡ ಇಲ್ಲದ ಕೀಳ ಮುಖವನ್ನು ತೆಗೆದುಕೊಂಡು ಹೋಗುವಿರಾ ಕಯಾಮತ್ ದಿನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಂದೆ? ಇದರ ಬಗ್ಗೆ ಯೋಚಿಸಿ ವೀಕ್ಷಕರೇ. ತನ್ನ ಇಡೀ ಜೀವನ ನಮ್ಮ ಕಾಳಜಿಯಲ್ಲಿ ಕಳೆದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ನಾವು ಎದುರಿಸಬೇಕಾಗಿದೆ ಕಯಾಮತ್ ದಿನ. ಅಲ್ಲಾಹ್ ನಮ್ಮೆಲ್ಲರನ್ನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಅತ್ಯಂತ ಪ್ರೀತಿ ಮಾಡುವ ತೌಫೀಕ್ ನೀಡಲಿ. ಅವರ ಸುನ್ನತ್ಗಳನ್ನು ಪಾಲಿಸಲು ನಮಗೆ ಅನುವು ಮಾಡಿಕೊಡಲಿ. ಅವರ ಸುನ್ನತ್ಗಳನ್ನು ನಮ್ಮ ಜೀವನದ ಭಾಗ ನಾವು ಮಾಡಿಕೊಳ್ಳಬೇಕು ಎನ್ನುವ ಬುದ್ಧಿ ಅಲ್ಲಾಹನು ನಮಗೆಲ್ಲರನ್ನು ನೀಡಲಿ ಎನ್ನುತ್ತಾ ಇಂದಿನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಕಾಲದ ಈ ಎಪಿಸೋಡನ್ನು ಮುಕ್ತಾಯಗೊಳಿಸೋಣ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.